ಹಲೋ ಚಾಂಪಿಯನ್ಸ್, ಎಲ್ಲರೂ ಮಸ್ತ್ ಇದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪರಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ಒಂದು ವಿಡಿಯೋಲಿ ಟಾಪ್ 30 ಕೆಮಿಸ್ಟ್ರಿ MCQಸು ಏನು ಹಿಂದೆಲ್ಲ ಕೇಳಿದ್ದಾರೆ ಅಥವಾ ಯಾವುದೋ ಒಂಥರ ರಿಪೀಟ್ ಆಗಿದೆ ಅಥವಾ ಒಂದೇ ಕಾನ್ಸೆಪ್ಟನ್ನ ಹೆಂಗೆ ಇಲ್ಲಿ ನೀವು ಬೋರ್ಡ್ ಮೇಲೆ ನೋಡ್ತಿರ್ಬೋದು. ಸೊ ಅದೇ ಕ್ವಶನ್ನ ಒಂದು ಸ್ವಲ್ಪ ಚೇಂಜ್ ಮಾಡಿ ಹೆಂಗೆ ಕೇಳ್ತಾರೆ ಅಥವಾ ಆ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಸಿಂದ ಬೇರೆ ಬೇರೆ ಕ್ವಶನ್ಸ್ ಹೆಂಗೆ ಕೇಳ್ಬೋದು, ಸೊ ನಾನು ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಈ ಒಂದು ವಿಡಿಯೋ ನೋಡೋಣ. ಆ್ಯಂಡ್ ಅಗೇನ್ ಐ ಬೆಟ್ ಸೊ ಈ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಏನು ನೀವು ಬರೀತೀರಾ, ಸೊ ಪ್ರಿಪ್ರೇಟ್ರಿ ಎಕ್ಸಾಮ್ ಆದಮೇಲೆ ಎಸ್ಪೆಷಲಿ ಈಗ ನಾನು ಫಿಸಿಕ್ಸು ಕೆಮಿಸ್ಟ್ರಿ ಆಲ್ಮೋಸ್ಟ್ ಒಂದಷ್ಟು ಕಾನ್ಸೆಪ್ಟ್ಸ್ನ ಕವರ್ ಮಾಡಿದ್ದೀನಿ. ನಾನು ಏನು ಕವರ್ ಮಾಡಿದ್ದೀನಿ ಇಷ್ಟು ದಿವಸದಲ್ಲಿ, ಇಟ್ಸ್ ಲೈಕ್ ಬೀನ್ ಆಲ್ಮೋಸ್ಟ್ 1 ಮಂತ್, ಇನ್ನು 1 ಮಂತ್ ಈಗ ಆಗ್ತಾ ಇದೆ. ಸೊ ಈ 1 ಮಂತಲ್ಲಿ ಫಿಸಿಕ್ಸು ಕೆಮಿಸ್ಟ್ರಿ ಏನು ಕವರ್ ಮಾಡಿದ್ದೀನಿ ಪ್ರಿಪ್ರೇಟ್ರಿ ಎಕ್ಸಾಮಲ್ಲಿ, ಐ ಬೆಟ್ 90% ಆದ್ರೂ ಅದರಿಂದನೇ ಈಗೇನು ವೀಡಿಯೋಸ್ ಮಾಡಿದ್ದೀನಿ ಅದರಿಂದ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನಿಮಗೆ ಸೊಲ್ಯೂಷನ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ರಿಪ್ರೇಟ್ರಿ ಎಕ್ಸಾಮ್ ಪೇಪರ್ದು. ಅಷ್ಟು ಕಾನ್ಫಿಡೆನ್ಸಿಂದ ನಾನು ಹೇಳ್ತಿದ್ದೇನೆ. ಆ್ಯಂಡ್ ಪ್ರಿಪ್ರೇಷನ್ ಅಂತೂ ನೀವು ಆಗಲೇಬೇಕು. ಸೊ ಅಪಾರ್ಟ್ ಫ್ರಮ್ ದಟ್ ಇನ್ನೂ ಒಂದು 10% ಏನಿದೆ, ಐ ಕ್ಯಾನಾಟ್ ಗಿವ್ 100. ನಾನು ಒಂದು ಫೇಕ್ ಪ್ರಾಮಿಸ್ ಮಾಡೋದಕ್ಕೆ ಇಷ್ಟಪಡಲ್ಲ, ಬಟ್ ಸೊ 10% ಅಂತೂ ನೀವು ಪ್ರಿಪೇರ್ ಆಗಲೇಬೇಕು. ಯು ಹ್ಯಾವ್ ಟು ಗೋ ಥ್ರೂ ದ ಟೆಕ್ಸ್ಟ್ ಬುಕ್, ಎಸ್ಪೆಷಲಿ 1 ಮಾರ್ಕ್ಸು MCQಸ್ಗೆ. ಬಟ್ ಸ್ಟಿಲ್ ಇದೊಂದು ನಿಮಗೆ ಮಾಡಿದ್ರೆ ಅಂದರೆ ಇದರಲ್ಲೂ 1 ಮಾರ್ಕ್ಸ್ ಕವರ್ ಆಗುತ್ತೆ, ಇದರಲ್ಲೂ ಎಷ್ಟೊಂದು MCQಸು ಕವರ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಓಕೆ, ವಿದೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಬಿಗಿನ್. ಸೊ ಈಗ ಆ್ಯನ್ ಅಲಾಯ್ ದಟ್ ಈಸ್ ಮೇಡ್ ಅಪ್ ಆಫ್ ಕಾಪರ್ ಆ್ಯಂಡ್ ಜಿಂಕ್. ಸೊ ಕಾಪರ್ ಆ್ಯಂಡ್ ಜಿಂಕ್ ಅಲಾಯ್ ಅದು ಬ್ರಾಸ್. ಅದೇ ಕಾಪರ್ ಆ್ಯಂಡ್ ಟಿನ್ ಬ್ರಾನ್ಸ್. ಟಿನ್ ಇಲ್ಲಿ ನೀವು ಬೇಕಾದ್ರೆ ಓಕೆ, ಇದು ಸಪ್ರೇಟ್ ಇದೆ, ಫೈನ್. ಈಗ ಇನ್ನು ಸಾಲ್ಡರ್ ಮೆಟಲ್ ಇದೆ. ಸೊ ಇಲ್ಲೂ ಸಾಲ್ಡರ್ ಮೆಟಲ್ ಕೇಳಿದ್ದಾರೆ. ಸೊ ಸಾಲ್ಡರ್ ಯಾವುದು? ಲೆಡ್, ಟಿನ್. ನೆಕ್ಸ್ಟ್ ಸ್ಟೈನ್ಲೆಸ್ ಸ್ಟೀಲು, ಕಾರ್ಬನ್ನು, ಕ್ರೋಮಿಯಮ್ಮು, ನಿಕ್ಕಲ್ಲು. ಸೊ ಇದು 3. ಸಿಮಿಲರ್ಲಿ ಇಲ್ಲೂ ಅದೇ ಬರುತ್ತೆ. 4 ಅಲಾಯ್ಸ್ ಇದೆ. ಆ 4 ಅಲಾಯ್ಸ್ ಯಾವುದ್ಯಾವುದರಿಂದ ಆಗಿದೆ ಗೊತ್ತಿರಲಿ. ನೆಕ್ಸ್ಟು the gas liberated when sodium bicarbonate reacts with dilute hydrochloric acid. So when carbonate reacts with an acid, ಕಾರ್ಬೋನೇಟ್ ಇರೋದ್ರಿಂದ ಹೇಳಿದ್ದೀನಿ, ಕಾರ್ಬೋನೇಟ್ ಅಥವಾ ಬೈಕಾರ್ಬೋನೇಟು, ಹೈಡ್ರೋಜನ್ ಕಾರ್ಬೋನೇಟ್ ಏನೇ ಇದ್ರೂ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟು ದ ಕೆಮಿಕಲ್ ಇಕ್ವೇಷನ್ ದಟ್ ರೆಪ್ರೆಸೆಂಟ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ಏನು? ಆ್ಯಸಿಡ್ ಪ್ಲಸ್ ಬೇಸ್ ಗಿವ್ ಸಾಲ್ಟ್ ಪ್ಲಸ್ ವಾಟರ್. ಸೊ ಇಲ್ಲಿ ಆ್ಯಸಿಡ್ಡು ಸಿಂಪಲ್, ಫಸ್ಟ್ ನಿಮಗೆ ಬೇಸಿಕ್ ಎಕ್ಸಾಂಪಲ್ ಏನಿದೆ ಅದು ನೋಡ್ರಿ ಇದೆಯಾ ಅಂತ. ಸೋಡಿಯಂ ಹೈಡ್ರಾಕ್ಸೈಡ್ ಬೇಸು, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸೋಡಿಯಂ ಕ್ಲೋರೈಡ್ ಸಾಲ್ಟು, ವಾಟರು. ಸೊ ಫಸ್ಟ್ ಆಪ್ಷನ್ ಇದೆ, ನೀವು ಮುಂದೆನೂ ಹೋಗಬೇಕಾಗಿಲ್ಲ. ನೆಕ್ಸ್ಟು ದ ಸಬ್ಸ್ಟೆನ್ಸ್ ದಟ್ ಕನ್ವರ್ಟ್ಸ್ ರೆಡ್ ಲಿಟ್ಮಸ್ ಟು ಬ್ಲೂ. ಸೊ ರೆಡ್ ಲಿಟ್ಮಸ್ನ ಬ್ಲೂ ಕನ್ವರ್ಟ್ ಮಾಡಬೇಕು ಅಂದರೆ ಸೊ ಏನು ಹುಡುಕಬೇಕು? ಯು ಹ್ಯಾವ್ ಟು ಸರ್ಚ್ ವಾಟ್ ಈಸ್ ಯಾವುದು ಬೇಸ್ ಅಂತ. ಸೊ ಇಲ್ಲಿ ಫಸ್ಟ್ ಆಪ್ಷನ್, ಅಗೇನ್ ಇಲ್ಲೂ ಫಸ್ಟ್ ಆಪ್ಷನು ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಬೇಸ್. ನೆಕ್ಸ್ಟು ಎಲ್ಲ ಚೆಕ್ ಮಾಡಿರ್ಬೇಕಿದ್ರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ದಟ್ ಈಸ್ ಅನ್ ಆ್ಯಸಿಡ್ ಕನ್ವರ್ಟ್ಸ್ ಲಿಟ್ಮಸ್ ಪೇಪರ್ ಇಂಟು ರೆಡ್ ಆಗಿ ಕನ್ವರ್ಟ್ ಮಾಡುತ್ತೆ, ಬಟ್ ನಮಗೆ ಬೇಕಿರೋದು ಬ್ಲೂ. ಸೊ ನಾಟ್ HCl ಡಿಸ್ಟಿಲ್ಡ್ ವಾಟರು. ನೀವು ರೆಡ್ ಹಾಕಿದ್ರೆ ರೆಡ್ಡೇ ಇರುತ್ತೆ, ಬ್ಲೂ ಹಾಕಿದ್ರೆ ಬ್ಲೂನೇ ಇರುತ್ತೆ. ಸೊಲ್ಯೂಷನ್ ಆಫ್ HNO3, ಇಟ್ ಈಸ್ ಸ್ಟ್ರಾಂಗ್ ಆ್ಯಸಿಡ್, ಸೊ ಅಲ್ಲ. ಸಿಮಿಲರ್ಲಿ ಇದೇ ಕ್ವಶನ್ನ ಇಲ್ಲಿ ನ್ಯಾಚುರಲ್ ಸಬ್ಸ್ಟೆನ್ಸಸ್ ಆಗಿ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ರೆಡ್ ಲಿಟ್ಮಸ್ ಟು ಬ್ಲೂ, ಸೇಮ್. ಇಲ್ಲೂ ಏನು ಫೈಂಡ್ ಮಾಡಬೇಕು? ವಾಟ್ ಈಸ್ ಬೇಸ್, ಯಾವುದು ಬೇಸು ಅಂತ. ಸೊ ವಿಚ್ ಅಮಾಂಗ್ ದಿಸ್ ಇಸ್ ಬೇಸ್? ಸೋಡಿಯಂ ಕ್ಲೋರೈಡ್ ಅಲ್ಲ. ಪ್ಯೂರ್ ವಾಟರ್ ಅಲ್ಲ. ಲೆಮನ್ ಜ್ಯೂಸ್ ಹ್ಯಾಸ್ ಸಿಟ್ರಿಕ್ ಆ್ಯಸಿಡ್ ಅಲ್ಲ. ಸೊ ಲಾಸ್ಟ್ ಆಪ್ಷನ್ನು ಸೋಡಿಯಂ ಹೈಡ್ರಾಕ್ಸೈಡ್. ಇಲ್ಲಿ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಕೊಟ್ಟಿದ್ದಾರೆ, ಇನ್ನೊಂದು MCQ ಸೋಡಿಯಂ ಹೈಡ್ರಾಕ್ಸೈಡ್ ಕೊಟ್ಟಿದ್ದಾರೆ. ಕ್ವಶನ್ಸ್ ಹೆಂಗೆ ಕೇಳ್ಬೋದು ಅಂತ ಒಂದು ಐಡಿಯಾ ಬರ್ತದೆ ಅನ್ಸುತ್ತೆ. ಸೊ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಸೊ ದಟ್ ಇನ್ನೂ ಸಾಕಷ್ಟು ವೀಡಿಯೋಸ್ MCQs ಪ್ರಿಪರೇಟ್ರಿ ಆದಮೇಲೆ ಇನ್ನೂ ಒಂದು ಅಪ್ಲಿಕೇಶನ್ ಬೇಸ್ಡ್ MCQs ಏನಿದೆ ಅದನ್ನು ಮಾಡ್ತೇನೆ. ಸೊ ದಟ್ ಯು ವಿಲ್ ಬಿ ಪ್ರಿಪೇರ್ಡ್ ಫಾರ್ 1 ಮಾರ್ಕ್ಸ್ ಆ್ಯಸ್ ವೆಲ್ ಆಸ್ MCQ. ಈಗ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ನಿಮಗೂ ಜಾಸ್ತಿ ಪ್ರೆಷರ್ ಆಗಿ ಮಾಡಬಾರ್ದು ಅಂತ ಮೇಯ್ನ್ ಇಂಪಾರ್ಟೆಂಟ್ ಏನಿದೆ ಪ್ರಿಪರೇಟ್ರಿಗೆ ಇದು ಮಾಡ್ತೀನಿ. ಸೊ ಆಫ್ಟರ್ ಪ್ರಿಪರೇಟ್ರಿ ಅಪ್ಲಿಕೇಶನ್ ಬೇಸ್ಡು ಮಾಡ್ತೀನಿ ಡೆಫಿನೆಟ್ಲಿ. ಸೊ ಆಂಫೋಟೆರಿಕ್ ಆಕ್ಸೈಡ್ ಅಮಾಂಗ್ ದ ಫಾಲೋಯಿಂಗ್. ಆಂಫೋಟೆರಿಕ್ ಆಕ್ಸೈಡ್ ನಿಮಗಿರೋದು 2, ಒಂದು ಅಲ್ಯೂಮಿನಿಯಂ ಆಕ್ಸೈಡ್, ಇನ್ನೊಂದು ಜಿಂಕ್ ಆಕ್ಸೈಡು. ಸೊ ಜಿಂಕ್ ಆಕ್ಸೈಡ್ ಇದೆ. ಆಂಫೋಟೆರಿಕ್ ಆಕ್ಸೈಡ್ ಅಂದರೆ ಏನು ಅಂತ ಗೊತ್ತಿರಲಿ, ಎಕ್ಸಾಂಪಲ್ಸ್ ಗೊತ್ತಿರಲಿ. ನೆಕ್ಸ್ಟು ದ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಸಿಂಗಲ್ ಪ್ರಾಡಕ್ಟ್ ಇಸ್ ಫಾರ್ಮ್ಡ್. ಸಿಂಗಲ್ ಪ್ರಾಡಕ್ಟ್ ಯಾವುದ್ರಲ್ಲಿ 2 or more reactant reacts to form single product ಯಾವುದು? ಕಾಂಬಿನೇಷನ್.
Next, reactive metal is a good reducing agent. The most suitable example related to this is, okay, ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಎಲ್ಲ ಏನೋ ರೆಡ್ಯೂಸಿಂಗ್ ಏಜೆಂಟ್ ಆಕ್ಟ್ ಆಗ್ತಿದೆ. ಕಾರ್ಬನ್ ಇಸ್ ಎ ರಿಡ್ಯೂಸಿಂಗ್ ಏಜೆಂಟ್. ಸೊ ಇಲ್ಲೆಲ್ಲ ರಿಡ್ಯೂಸಿಂಗ್ ಏಜೆಂಟ್ ಆಗ್ತಿದೆ. ಬಟ್ ಕ್ವಶನ್ನ ನೀವು ಕ್ಲಿಯರ್ ಆಗಿ ಓದಿದ್ರೆ ನಿಮಗೆ ಆನ್ಸರ್ ಅಲ್ಲೇ ಬಂತು. ಯಾಕಂದರೆ ರಿಯಾಕ್ಟಿವ್ ಮೆಟಲ್ ಅವ್ರು ಕೇಳಿದ್ರೆ ಮೆಟಲ್, ಕಾರ್ಬನ್ ಇಸ್ ನಾಟ್ ಎ ಮೆಟಲ್, ಕಾರ್ಬನ್ ಓಕೆ, ಹೈಡ್ರೋಜನ್ ಇಸ್ ನಾಟ್ ಎ ಮೆಟಲ್. ಸೊ ಇರೋದು ಮೆಟಲ್ ಯಾವುದು? ಒಂದೇ, ಅಲ್ಯೂಮಿನಿಯಂ. ಸೊ ಅಲ್ಯೂಮಿನಿಯಂ ಈಸ್ ಆ್ಯಕ್ಟಿಂಗ್ ಆ್ಯಸ್ ಎ ರೆಡ್ಯೂಸಿಂಗ್ ಏಜೆಂಟ್. ಸೊ ಇದನ್ನು ನೀವು ಥರ್ಮಿಟ್ ರಿಯಾಕ್ಷನ್ಸು ಅಂದರೆ ರೈಲ್ವೆ ಟ್ರ್ಯಾಕ್ಸ್ ಜಾಯಿನ್ ಮಾಡೋದಕ್ಕೆ ಇದಕ್ಕೆ ಯೂಸ್ ಮಾಡ್ತಾರೆ. ಬಟ್ ಈ ರಿಯಾಕ್ಷನ್ ಅಲ್ಲ, ಇನ್ನೊಂದು ಐರನ್ನ ಯೂಸ್ ಮಾಡ್ತೀರಾ. ಸೊ ಸೇಮ್ ಅಲ್ಲೂ ಅಲ್ಯೂಮಿನಿಯಮೇ ಯೂಸ್ ಮಾಡ್ತೀರಾ, ಬಿಕಾಸ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಎ ರೆಡ್ಯೂಸಿಂಗ್ ಏಜೆಂಟ್. ನೆಕ್ಸ್ಟು, ದ ಗ್ರೂಪ್ ಆಫ್ ಕಾಂಪೌಂಡ್ಸ್ ಇನ್ ವಿಚ್ ಆರ್ ಇನ್ ಹೋಮೋಲೋಗಸ್ ಸೀರೀಸ್. ಸೊ ನೋಡಿದ ತಕ್ಷಣ ಹೇಳೋಂಗಿರಬೇಕು. ಇಲ್ಲಿ ನೋಡ್ರಿ, ಇಲ್ಲಿ OH ಇದೆ, CHO ಇದೆ, ಅಲ್ಲ, CH4, C2H6, C3H8, ದೇ ಆರ್ ಆಲ್ ಆಲ್ಕೇನ್ಸ್ ಒಬ್ವಿಯಸ್ಲಿ. ಫಸ್ಟ್ ಆಪ್ಷನ್ ನೋಡಿದ್ರಿ ಅಂದರೆ CH4, C2H ಎಲ್ಲ ಹೈಡ್ರೋಜನ್ಸ್ ಎರಡು ಸೇಮ್ ಇದೆ, ಲಾಸ್ಟಲ್ಲಿ ಡಿಫ್ರೆಂಟ್ ಇದೆ ಅಲ್ಲ. ಬಟ್ ಅಗೇನ್ ಇನ್ನೊಂದು ಲಾಸ್ಟ್ ಆಪ್ಷನ್ ನೋಡ್ರಿ, C2H2. C2H2ಗೂ C3H6ಗೂ ಕಾರ್ಬನ್ ಡಿಫ್ರೆನ್ಸ್ ಎಷ್ಟಿದೆ? ಸೊ C2H2, C3H6 ಒಂದು ಕಾರ್ಬನ್ ಡಿಫ್ರೆನ್ಸ್ ಇದೆ. ಹೈಡ್ರೋಜನ್ ನೋಡ್ರಿ, 2 ಇಂದ 6, 4, ವೆರಿ ಇಂಪಾರ್ಟೆಂಟ್, ಕೇಳಿಸ್ಕೊಡ್ರಿ ಇದು. C3H6, C4H10, C3ಗೂ C4ಗೂ ಕಾರ್ಬನ್ ಡಿಫ್ರೆನ್ಸ್ ಅಗೇನ್ ಇಲ್ಲೂ ಒಂದು ಕಾರ್ಬನ್ನು. ಹೈಡ್ರೋಜನ್ ಎಷ್ಟಿದೆ? 4. ಇಲ್ಲೂ CH4, ಇಲ್ಲೂ CH4. ಸೊ ದಿಸ್ ಕ್ಯಾನ್ ಆಲ್ಸೋ ಬಿ ಹೋಮೋಲೋಗಸ್ ಸೀರೀಸ್ ಅಂತ ಅನ್ಕೋಬೋದಲ್ಲ. ಬಟ್ ದೇ ಆರ್ ನಾಟ್ ಹ್ಯಾವಿಂಗ್ ದ ಸೇಮ್ ಫಂಕ್ಷನಲ್ ಗ್ರೂಪ್, ವೆರಿ ಇಂಪಾರ್ಟೆಂಟ್. ಇಲ್ಲಿ ಫಂಕ್ಷನಲ್ ಗ್ರೂಪ್ C2H2, ದಿಸ್ ಇಸ್ ಆಲ್ಕೀನ್. C3H6, sorry, C2H2 is alkyne, sorry, C2H2 is alkyne, C3H6 is alkene, C4H10, it's saturated, it's alkene. ಸೊ ಮೊದಲನೇದು ಡಿಫ್ರೆನ್ಸ್ ಏನಿದೆ? ಸೊ ಮೊದಲನೇದು ಏನಾಯಿತು? ಮೊದಲನೇದು ಆಲ್ಕೈನ್. ಸೊ ಎರಡನೇದು ಏನಾಯಿತು? ಆಲ್ಕೀನ್. ಸೊ ಮೂರನೇದು ಆಲ್ಕೇನ್. ಸೊ ಫಂಕ್ಷನಲ್ ಗ್ರೂಪೇ ಚೇಂಜ್ ಆಯಿತು. ಸೊ ಫಂಕ್ಷನಲ್ ಗ್ರೂಪೇ ಚೇಂಜ್ ಆಯಿತು ಅಂದ್ರೆ ಹೋಮೋಲೋಗಸ್ ಸೀರೀಸ್ ಆಗಲ್ಲ. ಸೊ ದ ಓನ್ಲಿ ಆಪ್ಷನ್ ಇಸ್ ಸಿ, ಬಿಕಾಸ್ ಇಟ್ಸ್ ಆಲ್ ಆಲ್ಕೇನ್ಸ್. ಸೊ ಕನ್ಫ್ಯೂಸ್ ಆಗಬೇಡ್ರಿ, ಇಂಥ ಕ್ವಶನ್ಸ್ ಕೇಳಿದ್ರು ಅಂದರೆ ಯಾವುದು ಎರಡು ಇದೆ, ಎರಡೂ ಅಲ್ಲ. ಡೆಫಿನಿಷನ್, ಪ್ರಾಪರ್ ಡೆಫಿನಿಷನ್ ಏನಿರುತ್ತೆ ಅದು ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್, ವೆನ್ ಕಾಪರ್ ಆಕ್ಸೈಡ್ ಈಸ್ ಎಕ್ಸ್ಪೋಸ್ ಟು ಏರ್ ಫಾರ್ ಅ ಲಾಂಗ್ ಟೈಮ್ ಅಕ್ವೈರ್ಸ್ ಗ್ರೀನ್ ಕೋಟ್. ಸೊ ಗ್ರೀನ್ ಕೋಟ್ ಯಾಕೆ ಬರುತ್ತೆ? ಮಾಯ್ಸ್ಟ್ ಕಾರ್ಬನ್ ಡೈಆಕ್ಸೈಡ್. ಸೊ ಮಾಯ್ಸ್ಟ್, ಬರೀ ಕಾರ್ಬನ್ ಡೈಆಕ್ಸೈಡ್ ಆಗಲ್ಲ, ಬಿಕಾಸ್ ಹೇಳಿದ್ದೀನಿ ಲೈಕ್ ಆ್ಯಸಿಡ್ ಶೋಸ್ ಇಟ್ಸ್ ಪ್ರಾಪರ್ಟಿ ವೆನ್ ಇಟ್ ಈಸ್ ಇನ್ ದ ಎಕ್ವಿಯಸ್ ಸೊಲ್ಯೂಷನ್, ಅಂದರೆ ಎಕ್ವಿಯಸ್ ಫಾರ್ಮಲ್ಲಿದ್ದಾಗ. ನಿಮಗೆ ಬರೀ ಡ್ರೈ ತೊಗೊಂಡ್ರಿ ಅಂದರೆ ಇಟ್ ಡಸ್ ನಾಟ್ ಶೋ, ಮೋಸ್ಟ್ ಆಫ್ ದ ಆ್ಯಸಿಡ್ ಡಸ್ ನಾಟ್ ಶೋ ಆರ್ ಡಸ್ ನಾಟ್ ಗಿವ್ ಇಟ್ ಆಸಿಡಿಕ್ ಪ್ರಾಪರ್ಟಿ ಇನ್ ಸಾಲಿಡ್ ಫಾರ್ಮ್. ಸೊ ಎಕ್ವಿಯಸ್ ಫಾರ್ಮಲ್ಲಿ ಹಾಕಿದಾಗ, ಸೊ ಎಕ್ವಿಯಸ್ ಇಸ್ ನಥಿಂಗ್ ಬಟ್ ಮಾಯ್ಸ್ಟ್. ಸೊ ಎರಡು ಲೈಕ್ ಗ್ರೀನ್ ಕೋಟಿಂಗ್. ಕೊರೋಷನಲ್ಲೂ ದೇರ್ ಆರ್ 3 ಪಾಯಿಂಟ್ಸ್ ನೋಡ್ಕೊಳ್ರಿ. ಆ 3 ಪಾಯಿಂಟ್ಸು ಯಾವುದು ಮೆಟಲ್ಲು ಕೊರೋಷನ್ ಆದಾಗ ಏನು ಕಲರ್ ಆಗುತ್ತೆ ಅಥವಾ ಏನು ಸಬ್ಸ್ಟೆನ್ಸ್ ಯಾವುದ್ರ ಜೊತೆ ರಿಯಾಕ್ಟ್ ಆಗುತ್ತೆ, 3 ಪಾಯಿಂಟ್ಸ್ ಇದೆ, ಚೆಕ್ ಮಾಡಿರಿ. ನೆಕ್ಸ್ಟ್, ದ ನಂಬರ್ ಆಫ್ ಸಿಂಗಲ್ ಬಾಂಡ್ಸ್ ಆ್ಯಂಡ್ ಡಬಲ್ ಬಾಂಡ್ಸ್ ಪ್ರೆಸೆಂಟ್ ಇನ್ ಸ್ಟ್ರಕ್ಚರ್ ಆಫ್ ಬೆನ್ಝೀನ್. ಸೊ ಇದು ಎಕ್ಸಾಮ್ ಕೊಟ್ಟಿಲ್ಲ, ಬಟ್ ನೀವು ಬೆನ್ಝೀನ್ ಸ್ಟ್ರಕ್ಚರ್ ಹಾಕಿದ್ರಿ ಅಂದರೆ ನಿಮಗೆ ಈ ಕ್ವಶನ್ ಏನಿದೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಅದು ತಲೆಯಲ್ಲಿ ಬೇಡ, ಸೊ ರಫಾಗಿ ಹಾಕ್ರಿ. ಸೊ ನಿಮಗೆ ವಿತೌಟ್ ಎನಿ ಮಿಸ್ಟೇಕ್ಸ್ ಆನ್ಸರ್ ಮಾಡ್ತೀರಾ. ಸೊ ಡಬಲ್ ಬಾಂಡಸ್, ಓಕೆ, ಫಸ್ಟು ಸಿಂಗಲ್ ಬಾಂಡು. ಸಿಂಗಲ್ ಬಾಂಡ್ ಎಷ್ಟು? ಸೊ ಹೈಡ್ರೋಜನ್ 6 ಹೈಡ್ರೋಜನ್ಸ್ ಇದೆ ಸಿಂಗಲ್ ಬಾಂಡು, ಸೊ 6. ಅದು ಬಿಟ್ಟರೆ ಅಂದರೆ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ 3 ಇದೆ. ಸೊ ಟೋಟಲ್ ಎಷ್ಟಾಯಿತು? 9. ಸೊ 9 ಸಿಂಗಲ್ ಬಾಂಡ್, ಮೊದಲನೇ ಸಿಂಗಲ್ ಬಾಂಡ್ 9, ಒಂದೇ ಆಪ್ಷನ್ ಇರೋದು. ಸೊ ಡಬಲ್ ಬಾಂಡು 3. ಸೊ ಆಪ್ಷನ್ ಇಸ್ ಸಿ, 3, 9 ಕನ್ಫ್ಯೂಸ್ ಆಗಬೇಡ್ರಿ. ಫಸ್ಟ್ ಏನು ಕೇಳಿದ್ರೆ ಸಿಂಗಲ್ ಬಾಂಡ್. ಸೊ ಸಿಂಗಲ್ ಬಾಂಡು ಫಸ್ಟು, ನೆಕ್ಸ್ಟ್ ಡಬಲ್ ಬಾಂಡು. ನೆಕ್ಸ್ಟ್, electronic configuration of element 2881 and the electronic configuration of element 287, then the type of bond formed between is 2881, this is metal, 287 chlorine, so non-metal. So metal non-metal ಯಾವುದು? ionic bond.
ನೆಕ್ಸ್ಟ್ ಕಾಮನ್ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ ಬೋತ್ ಸೈಕ್ಲೋಪ್ರೋಪೇನ್ and propene. Propene is alkene. So alkene general formula CnH2n. Prop ಅಂದಾಗ 3 ಕಾರ್ಬನ್ನು. ಸೊ ಕಾರ್ಬನ್ 3 ಆಯಿತು ಅಂದರೆ ಹೈಡ್ರೋಜನ್ 2 3 6 C3H6. ಸೊ ಸೈಕ್ಲೋಪ್ರೋಪೇನು ಅದೇ ಇರುತ್ತೆ C3H6. ಆಪ್ಷನ್ ಎ. ನೆಕ್ಸ್ಟ್ ದ pH ವ್ಯಾಲ್ಯೂ ಆಫ್ ಎ ಸೊಲ್ಯೂಷನ್ ಇನ್ಕ್ರೀಸಸ್. So pH value, again I'm repeating. So pH value of a solution increases. pH increase ಆಯಿತು ಅಂದರೆ H plus decrease ಆಗುತ್ತೆ. pH increase ಆಯಿತು ಅಂದರೆ OH minus increase ಆಗುತ್ತೆ. ಸೊ pH increases ಏನಾಯಿತು, ನಂಬರ್ ಆಫ್ H plus increases ಇಲ್ಲ, ಡಿಕ್ರೀಸ್ ಆಗಬೇಕು. ನಂಬರ್ ಆಫ್ OH minus 7 increases, ಎಸ್ ಅದಲ್ಲ. ನೆಕ್ಸ್ಟ್ ದ ರಿಯಾಕ್ಟೆಂಟ್ ದಟ್ ಎಕ್ಸ್ಚೇಂಜ್ ಅಯಾನ್ಸ್ ಬೈ ರಿಯಾಕ್ಟಿಂಗ್ ಈಚ್ ಅದರ್ ಅಂಡ್ ಫಾರ್ಮ್ ಎ ಪ್ರೆಸಿಪಿಟೇಟ್ ಅಮಂಗ್ ದ ಫಾಲೋಯಿಂಗ್. ನಿಮಗೆ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಇರೋದು ಒಂದೇ. ಸೊ ಫಸ್ಟ್ ಚಾಪ್ಟ್ರು ಲಾಸ್ಟಲ್ಲಿ ಕೊಟ್ಟಿದ್ದಾರೆ ಯಾವುದು, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನು, ಬೇರಿಯಂ ಕ್ಲೋರೈಡ್ ಆ್ಯಂಡ್ ಸೋಡಿಯಂ ಸಲ್ಫೇಟ್. ಸೊ ಇದೆರಡು ರಿಯಾಕ್ಟ್ ಆದಾಗ, ಬೇರಿಯಂ ಕ್ಲೋರೈಡು ಸೋಡಿಯಂ ಸಲ್ಫೇಟ್ ರಿಯಾಕ್ಟ್ ಆದಾಗ ಪ್ರೆಸಿಪಿಟೇಟ್ ಯಾವುದು, ಬೇರಿಯಂ ಸಲ್ಫೇಟ್. ಯಾಕಂದರೆ ಸೋಡಿಯಂ ಕ್ಲೋರೈಡ್ ಏನಿರುತ್ತೆ ಸಾಲ್ಟು, ನಿಮಗೆ ಗೊತ್ತು ಸಾಲ್ಟ್ dissolves in water, so the only thing is barium sulfate. Next, when carbon dioxide reacts with calcium hydroxide, salt and water is formed. Okay, carbon dioxide ಯಾವ್ದ್ರ ಜೊತೆ ರಿಯಾಕ್ಟ್ ಆದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಮೆಟಲ್ ಹೈಡ್ರಾಕ್ಸೈಡ್, ದಿಸ್ ಈಸ್ ಆಕ್ಟಿಂಗ್ ಆಸ್ ಬೇಸ್. ಸಾಲ್ಟ್ ಆ್ಯಂಡ್ ವಾಟರ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಬೇರೆ ರೀತಿ ಕೇಳ್ತಿದ್ದಾರೆ. ದೆನ್ ದ ನೇಚರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್, ಆಬ್ವಿಯಸ್ಲಿ ಏನಾಗಬೇಕು, ನಿಮಗೆ ಸಾಲ್ಟ್ ಟು ವಾಟರ್ ಬರ್ತಿದೆ ಬೇಸ್ ಜೊತೆ ರಿಯಾಕ್ಟ್ ಆದಾಗ ಅಂದಾಗ ಕಾರ್ಬನ್ ಡೈಆಕ್ಸೈಡ್ ಈಸ್ ಆ್ಯಕ್ಟಿಂಗ್ ಆಸ್ ಆ್ಯಸಿಡ್, ಅಸಿಡಿಕ್. ಸಿಂಪಲ್. ಇನ್ನೊಂದು ಆ್ಯಸಿಡ್ ರೈನ್. ಆ್ಯಸಿಡ್ ರೈನ್ ಯಾವಾಗ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡು ನೇಚರಲ್ಲಿ ಸಲ್ಫರ್ ಡೈಆಕ್ಸೈಡು ಅಥವಾ ಮೆಟಲ್ ನಾನ್ ಮೆಟಾಲಿಕ್ ಆಕ್ಸೈಡ್ಸು, ನೈಟ್ರೋಜನ್ ಆಕ್ಸೈಡ್ಸು, ಸಲ್ಫರ್ ಆಕ್ಸೈಡ್ಸು, ಕಾರ್ಬನ್ ಆಕ್ಸೈಡ್ಸು ಇದೆಲ್ಲ ಜಾಸ್ತಿ ಆಯಿತು ಅಂದರೆ ನೇಚರಲ್ಲಿ ಆ್ಯಸಿಡ್ ರೈನ್ ಆಗುತ್ತೆ. ಸೊ ಆ್ಯಸಿಡ್ ರೈನ್ ಅಂದರೆ ಏನು, it is acting as an acidic property, non-metallic oxides. Carbon has the ability to form bonds with other atoms of carbon, giving rise to large molecules. It is a definition for catenation. So without any thinking, catenation. Another definitions. Next, the functional group present in propanol. OL ಅಂದರೆ ಯಾವ ಫಂಕ್ಷನ್ ಯಾವುದಿರುತ್ತೆ, OH ಇರುತ್ತೆ. ಪ್ರೊಪೆನಾಲ್. AL ಅಂದರೆ ಆಲ್ಡಿಹೈಡ್ ಅಂದರೆ ಯಾವುದು, CHO. ಸೊ OH, COOH ಯಾವುದಿದೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಲ್ಲ. ಸೊ OH ಇರೋದು ಒಂದೇ, OH ಎರಡು ಇದೆ ಬಟ್ COOH ಅಲ್ಲ, CHO, ಇಟ್ ಈಸ್ ಆಲ್ಡಿಹೈಡ್. ಓಕೆ, ಇನ್ನೊಂದಿದಲ್ಲ, ದ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಟು ಫಾರ್ಮ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಹೈಡ್ರೋಜನ್ನು ಆಕ್ಸಿಜನ್ ಆಗಬೇಕು ಅಂದರೆ ಎಂಡೋಥರ್ಮಿಕ್ ರಿಯಾಕ್ಷನ್. ಹೌದಾ, ಎಂಡೋಥರ್ಮಿಕ್ ಅಂದರೆ ಏನು, ಎನರ್ಜೀಸ್ ಟೇಕನ್, ಆಬ್ವಿಯಸ್ಲಿ ಬಿಕಾಸ್ ನಿಮಗೆ ಹೈಡ್ರೋಜನ್ ಅಂದರೆ ವಾಟರ್ ಮಾಲಿಕ್ಯೂಲ್ಸ್ H2O ಸ್ಪ್ಲಿಟ್ ಆಗಬೇಕು, ಹೈಡ್ರೋಜನ್ನು ಆಕ್ಸಿಜನ್ ಸ್ಪ್ಲಿಟ್ ಆಗಬೇಕು ಅಂದರೆ ಎನರ್ಜಿ ಇಂಟೇಕ್ ಆಗುತ್ತೆ, ಇಂಟೇಕ್ ಆಗ್ತಿದೆ, ಎನರ್ಜಿ ಇಸ್ ನಾಟ್ ಗಿವಿಂಗ್ ಔಟ್. ಸೊ ಎಂಡೋಥರ್ಮಿಕ್, ಎಸ್. ರೆಡಾಕ್ಸ್ ರಿಯಾಕ್ಷನ್, obviously because hydrogen ಬರ್ತಿದೆ ನಿಮಗೆ ಆಕ್ಸಿಜನ್ ಬರ್ತಿದೆ, ಇಟ್ಸ್ ಎ ರೆಡಾಕ್ಸ್ ಬಿಕಾಸ್ ಬೋತ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಇಸ್ ಫಾರ್ಮ್ಡ್. ಸೊ ಆಪ್ಷನ್ ಡಿ, ಬೋತ್ ಎ ಆ್ಯಂಡ್ ಬಿ. ಎಕ್ಸೋಥರ್ಮಿಕ್ ಆಗಲ್ಲ ಬಿಕಾಸ್ ಎನರ್ಜಿ ಇಸ್ ನಾಟ್ ಗಿವನ್, ಎನರ್ಜಿ ಇಸ್ ಟೇಕನ್. ಪ್ರೊಪೆನಾಲ್ದು ಸ್ಟ್ರಕ್ಚರಲ್ ಫಾರ್ಮುಲಾ. ಹಿಂದೆ ಯಾವ ಫಂಕ್ಷನಲ್ ಗ್ರೂಪ್ ಇದೆ ಅಂತ ಕೇಳಿದ್ದಾರೆ, ಇಲ್ಲಿ ಅದರದ್ದೇ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಯಾವುದು, ಎಲ್ಲಿದೆ, CHO, C ಡಬಲ್ ಬಾಂಡು ಸಿಂಗಲ್ ಬಾಂಡ್ H. ಟೆಕ್ಸ್ಟ್ ಬುಕ್ಕಲ್ಲಿ ಏನು ಸ್ಟ್ರಕ್ಚರ್ಸ್ ಇದೆ ಅದನ್ನು 99% ಅದರಿಂದನೇ ಕೇಳ್ತಾರೆ, 99%. ನೆಕ್ಸ್ಟ್, ದ ನಂಬರ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಆಟಮ್ಸ್ ದಟ್ ಪ್ರೆಸೆಂಟ್ ಇನ್ ಅ ಮಾಲಿಕ್ಯೂಲ್ ಆಫ್ ಆಲ್ಕೀನ್. 5th ಮೆಂಬರ್ ಆಫ್ ಆಲ್ಕೀನ್. ಸೊ 5th ಮೆಂಬರ್ ಜನರಲ್ ಫಾರ್ಮುಲಾ ಗೊತ್ತಿತ್ತು ಅಂದರೆ 5 ಬರ್ತೀನಿ. ಜನರಲ್ ಫಾರ್ಮುಲಾ ಗೊತ್ತಿತ್ತು ಅಂದರೆ ನೀವು ಏನು ಬೇಕಾದರೂ ಆರಾಮ್ ಆಲ್ಕೈನ್ ಏನು ಬೇಕಾದ್ರೂ ಬರಿಬೋದು. ಸೊ 5th ಮೆಂಬರ್
C5 ಆಯಿತು ಅಂದರೆ H 2 5 10 ಮುಗಿತಲ್ಲ. ಎಷ್ಟು ಕಾರ್ಬನ್ ಆ್ಯಂಡ್ ಹೈಡ್ರೋಜನ್, ಕಾರ್ಬನ್ 5 ಸೊ 6 ಅಲ್ವೇ ಅಲ್ಲ, ಸೊ 5 ಹೈಡ್ರೋಜನ್ 10, ಸೊ 12 ಯಾವುದ್ರಲ್ಲಿರುತ್ತೆ ಆಲ್ಕೇನ್, ಬಿಕಾಸ್ CnH2n +2. ಇದಕ್ಕೆ ಜನರಲ್ ಫಾರ್ಮುಲಾ ಗೊತ್ತಿರಲಿ, ಆಲ್ಕೀನ್ ಅಂದರೆ 2n +2, ಆಲ್ಕೈನ್ ಅಂದರೆ 2n -2. ನೆಕ್ಸ್ಟ್ ಪಾಸಿಬಲ್ ಕೆಮಿಕಲ್ ರಿಯಾಕ್ಷನ್ ಅಮಾಂಗ್ ದ ಫಾಲೋಯಿಂಗ್ ಈಸ್, ಸೊ ರಿಯಾಕ್ಟಿವಿಟಿ ಸೀರೀಸ್. ಸೊ ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿತ್ತು ಅಂದರೆ ಆರಾಮಾಗಿ ಹೇಳ್ಬೋದು. ಸೊ ಫಸ್ಟ್ ಒನ್ ಆಗಲ್ಲ, ಸೆಕೆಂಡ್ ಒನ್ ಆಗಲ್ಲ, ಸೊ ದ ಓನ್ಲಿ ಆಪ್ಷನ್ ಇಸ್ ಥರ್ಡ್, ಫೋರ್ತ್ ಒನ್ ಆಗಲ್ಲ. ಎಸ್, ಆ್ಯಂಡ್ ಅಗೇನ್ ಇದು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೂ ಇದೆ, AgNO3 + ಕಾಪರು. ನೆಕ್ಸ್ಟ್ ಅಬ್ಸರ್ವ್ ದ ಫಾಲೋಯಿಂಗ್ ಕೆಮಿಕಲ್ ರಿಯಾಕ್ಷನ್ಸ್. ಓಕೆ, ಏನು ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿರಲಿ, ಬಿಕಾಸ್ ರಿಯಾಕ್ಟಿವಿಟಿ ಸೀರೀಸಿಂದ ಈ ಥರ ಕ್ವಶನ್ಸ್ ಕೇಳಿದ್ರು ಅಂದರೆ ವಿಲ್ ಬಿ ಏಬಲ್ ಟು ಆನ್ಸರ್ ಇಟ್ ಈಸಿಲಿ. ಹಾಗೆ ನಿಮ್ಗೆ ರಿಯಾಕ್ಟಿವಿಟಿ ಸೀರೀಸ್ ಒಂದು ವೇಳೆ ಎಕ್ಸಾಮ್ ಹಾಲಿಗೆ ಹೋದಾಗ ಈ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಏನೋ ಮರೀತು ಅಂದರೆ ಏನೂ ಇಲ್ಲ, ಫಸ್ಟ್ ಹೋಗಿದ ತಕ್ಷಣ ಲಾಸ್ಟ್ ರಫ್ ಶೀಟ್ ಅಂತ ಏನಿರುತ್ತೆ ಅಲ್ಲಿ ರಿಯಾಕ್ಟಿವಿಟಿ ಸೀರೀಸ್ ಬರೆದುಬಿಡ್ರಿ. ಸೊ ದಟ್ ನಿಮಗೆ ಎಕ್ಸಾಮ್ ಅದೇನೇ ಒಂದು ಸ್ವಲ್ಪ ಟೆನ್ಷನ್ ಬಂದ್ರೂ ರಿಯಾಕ್ಟಿವಿಟಿ ಸೀರೀಸು ನೆನಪಾಗಲ್ಲ ಅಂತ ಇರಲ್ಲ, ಅಲ್ಲಿರುತ್ತೆ ರಫ್ ಶೀಟಲ್ಲಿ, ರಫಲ್ಲಿ ಬರೆದಿರೋದ್ರಿಂದ ಯು ಡೋಂಟ್ ಹ್ಯಾವ್ ಟು ವರಿ. ರಿಯಾಕ್ಟಿವಿಟಿ ಸೀರೀಸ್ ಒಂದು ಸಲ ಬರೆದ್ರಿ ಅಂದರೆ ಯಾವುದೇ ಕ್ವಶನ್ ಕೇಳಿದ್ರು ಯು ಕ್ಯಾನ್ ಬಿ ಏಬಲ್ ಟು ಆನ್ಸರ್. ಯಾಕಂದರೆ ಒಂದು ಎಲಿಮೆಂಟ್ ಹಿಂದೆ ಮುಂದೆ ಆದ್ರೂ ರಿಯಾಕ್ಟಿವಿಟಿ ಸೀರೀಸ್ ಮಿಸ್ ಆಗುತ್ತೆ. ಸೊ ಅದಕ್ಕೆ ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗೆ ರಿಯಾಕ್ಟಿವಿಟಿ ಸೀರೀಸ್ ಇದೆ, ಫಸ್ಟ್ ಹೋಗಿದ ತಕ್ಷಣ ಪ್ರಿಪ್ರೇಟರಿ ಎಕ್ಸಾಮ್ ಲಾಸ್ಟಲ್ಲಿ ಬರೆದುಬಿಟ್ರಿ ರಿಯಾಕ್ಟಿವಿಟಿ ಸೀರೀಸ್ ಏನೇನೋ ಅಂತ. ಅದರಿಂದ ಒಂದು ಕ್ವಶನ್ ಏನೇ ಬಂದ್ರೂ ಯು ಕ್ಯಾನ್ ಈಸಿಲಿ ಬಿ ಏಬಲ್ ಟು ಆನ್ಸರ್. ನೆಕ್ಸ್ಟು, ಇದು ನಿಮ್ಗೆ ರಿಯಾಕ್ಟಿವಿಟಿ ಸೀರೀಸ್ ಬೇಕಾಗಿಲ್ಲ, ಇಲ್ಲೇನು ರಿಯಾಕ್ಷನ್ ಇದೆ ಅದ್ರ ಮೇಲೆ ಹೇಳ್ಬೋದು, ಬಟ್ ಇಲ್ಲಿ ಹೇಳ್ತೀವಿ. ಸೊ ಐರನ್ ಕಾಪರ್ ಸಲ್ಫೇಟ್ ಜೊತೆ ರಿಯಾಕ್ಟ್ ಆಗ್ತಿದೆ, ಆಬ್ವಿಯಸ್ಲಿ ಐರನ್ ಸಲ್ಫೇಟು ಕಾಪರ್ ಬರ್ತದೆ. ಸೊ ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ನೆಕ್ಸ್ಟ್, ಜಿಂಕ್ ಈಸ್ ರಿಯಾಕ್ಟಿಂಗ್ ವಿತ್ ಐರನ್ ಸಲ್ಫೇಟ್, ಸೊ ಇಟ್ ಈಸ್ ಪ್ರೊಡ್ಯೂಸಿಂಗ್ ಜಿಂಕ್ ಸಲ್ಫೇಟ್ ಪ್ಲಸ್ ಐರನ್. ಸೊ ಐರನ್ನು ಕಾಪರ್ನ ಡಿಸ್ಪ್ಲೇಸ್ ಮಾಡ್ತದೆ. ಸೊ ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಸಿಮಿಲರ್ಲಿ ಜಿಂಕ್ ಈಸ್ ಡಿಸ್ಪ್ಲೇಸಿಂಗ್ ಐರನ್ ಫ್ರಮ್ ಐರನ್ ಸಲ್ಫೇಟ್. ಸೊ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಐರನ್. ಫಸ್ಟ್ ಆಪ್ಷನ್ನೇ ಇದೆ, ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದಾರೆ. ನೆಕ್ಸ್ಟ್, ಪೇರ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಈಸ್, ಏನಂತಾರೆ ಸ್ಟ್ರಕ್ಚರಲ್ ಐಸೋಮರ್ಸ್. ಯೂಶಲಿ ಅಗೇನ್ ಸ್ಟ್ರಕ್ಚರಲ್ ಐಸೋಮರ್ಸು ನಿಮಗೆ ಸೈಕ್ಲಿಕ್ ಕಾಂಪೌಂಡ್ ಜೊತೆ ಕೊಡ್ತಾರೆ. ಅಂದರೆ ಒಂದು ಸೈಕ್ಲಿಕ್ ಕಾಂಪೌಂಡ್ ಇರುತ್ತೆ, ಇನ್ನೊಂದು ಆಲ್ಕೀನ್ ಇರುತ್ತೆ. ಸೈಕ್ಲಿಕ್ ಕಾಂಪೌಂಡು ಆಲ್ಕೀನ್. ಫಸ್ಟ್ ಏನಾದರೂ ಇತ್ತು ಅಂದರೆ ಅದನ್ನು ಆ ಆಪ್ಷನ್ನ ನೋಡಿರಿ, ಅದನ್ನು ಫಸ್ಟ್ ಚೆಕ್ ಮಾಡಿರಿ, ಸೊ ದಟ್ ಟೈಮ್ ಸೇವ್ ಆಗುತ್ತೆ ಆ್ಯಂಡ್ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅದು ಕರೆಕ್ಟ್ ಆಗೋದು. ಸೊ ಸೈಕ್ಲಿಕ್ ಇದಿಷ್ಟರಲ್ಲೂ ಒಂದು ಇದೆ, ಸೈಕ್ಲೋಹೆಕ್ಸೇನ್. ಹೆಕ್ಸೇನ್ ಅಂದರೆ ಎಷ್ಟು ಕಾರ್ಬನ್ನು? 6 ಕಾರ್ಬನ್ನು. ಸೈಕ್ಲಿಕ್ ಅಂದಾಗ ಕಾರ್ಬನ್ ಎಷ್ಟಿರುತ್ತೆ? ಹೈಡ್ರೋಜನ್ ಡಬಲ್ ಇರುತ್ತೆ, H12. ಹೆಕ್ಸೀನ್ ಈಗಷ್ಟೇ ನೋಡಿದ್ರಿ ಜನರಲ್ ಫಾರ್ಮುಲಾ CnH2n. ಸೊ CnH2n ಅಂದರೆ ಡಬಲ್. ಸೊ ಆಬ್ವಿಯಸ್ಲಿ ಆಪ್ಷನ್ ಡಿ. ಸ್ಟ್ರಕ್ಚರಲ್ ಫಾರ್ಮುಲಾ ಅಂದರೆ ಸ್ಟ್ರಕ್ಚರಲ್ ಐಸೋಮರ್ಸ್ ಕೊಟ್ಟರು ಅಂದರೆ ಒಂದು ಸೈಕ್ಲಿಕ್ ಜೊತೆ ಆಲ್ಕಿನ್. ದ ಕಾಮನ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಹೆಕ್ಸೀನ್ ಆ್ಯಂಡ್ ಸೈಕ್ಲೋಹೆಕ್ಸೇನ್. ಇಲ್ಲಿ ಆಪ್ಷನ್ ಆಗಿ ಕೊಟ್ಟಿದ್ದಾರೆ ಒಂದರಲ್ಲಿ, ಇನ್ನೊಂದರಲ್ಲಿ ಕ್ವಶನ್ ಆಗಿ ಕೊಟ್ಟು ಸ್ಟ್ರಕ್ಚರಲ್ ಫಾರ್ಮುಲಾ ಏನು ಅಂತ ಕೇಳ್ತಾರೆ. ಇಲ್ಲಾಗಲೇ ಬರೆದಿದ್ದೇನೆ C6H12. ಈ ಒಂದು ಕ್ವಶನ್ಸ್ ಹೆಂಗೆ ರಿಪೀಟ್ ಮಾಡ್ತಾರೆ ಅಂತ. ನೆಕ್ಸ್ಟ್, ದ ಆಸಿಡಿಕ್ ಪ್ರೆಸೆಂಟ್ ಇನ್ ಸ್ಟಿಂಗಿಂಗ್ ಹೇರ್ ಆಫ್ ಮೆಟಲ್ ಪ್ಲಾಂಟ್ಸ್. ಯಾವುದ್ಯಾವುದರಲ್ಲಿ ಏನೇನಿರುತ್ತೆ ಆ್ಯಸಿಡು? ಒಂದು ಗ್ರೀನ್ ಟೇಬಲ್ ಇದೆ, ಆ ಗ್ರೀನ್ ಟೇಬಲಲ್ಲಿರೋದು ಪ್ರಾಡಕ್ಟ್ಸು, ಅದರಲ್ಲಿ ಯಾವ ಆ್ಯಸಿಡ್ಸ್ ಇರುತ್ತೆ ಗೊತ್ತಿರಲಿ ನಿಮಗೇನು. ಅಷ್ಟು ಆ್ಯಸಿಡ್ ನಿಮಗೆ ಅಲ್ಲೂ ನೋಡೋಕ್ಕಾಗಿಲ್ಲ ಅಂದರೆ ವಾಟ್ಸಪ್ ಗ್ರೂಪಲ್ಲಿ ಕಳಿಸಿದ್ದೀನಿ ಫ್ಲ್ಯಾಶ್ ಕಾರ್ಡ್ಸ್ ಥರ. ಎಲ್ಲ ಒಂದು ಎರಡರಲ್ಲಿ ನಿಮ್ಗೆ ಅಷ್ಟು ರಿಯಾಕ್ಷನ್ಸ್ ಆಯಿತು. ಅಥವಾ ಇಂಪಾರ್ಟೆಂಟ್ ಏನಿದೆ ನೀವೇನು ಮರಿತೀರ ಅದಷ್ಟು ಕಳಿಸಿರ್ತೀನಿ. ಬೇಕು ಅಂದರೆ ವಾಟ್ಸಪ್ ಚಾನಲ್ಲು ಕಮ್ಯುನಿಟಿ ಇದೆ, ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಜಾಯ್ನ್ ಆಗಿರಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ ವಿಡಿಯೋನ. ಆ್ಯನ್ ಆ್ಯಸಿಡ್ ಪ್ರೆಸೆಂಟ್ ಇನ್ ಸ್ಟಿಂಗಿಂಗ್ ಹೇರ್ ಆಫ್ ನೆಟ್ಟಲ್ ಪ್ಲಾಂಟ್ಸ್, ಮೆಥನಾಯಿಕ್ ಆ್ಯಸಿಡ್ obviously. Next,
ಎಥನಾಲ್ ಇದೆ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡ್ತಿದ್ದೀವಿ, ಈಥೀನ್ ಬರ್ತಿದೆ, ವಾಟರ್. ಸೊ ಇದು ಹೇಳಿದ್ದೇನೆ, ಇಲ್ಲಿ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಇಸ್ ಆಕ್ಟಿಂಗ್ ಆಸ್ ಎ ಡಿಹೈಡ್ರೇಟಿಂಗ್ ಏಜೆಂಟ್. ಸೊ ಇದು ಯಾವುದಪ್ಪ? ಇಲ್ಲಿ ಆಪ್ಷನ್ ಡಿ ಇದೆ ನೋಡಿ, ಡಿಹೈಡ್ರೇಷನ್ ರಿಯಾಕ್ಷನ್, ಬಿಕಾಸ್ ವಾಟರ್ ಈಸ್ ರಿಮೂವ್ಡ್ ಫ್ರಮ್ ದ ರಿಯಾಕ್ಟೆಂಟ್. ಆಪ್ಷನ್ ಡಿ. ಬೇರೆ ಆಪ್ಷನ್ಸ್ ಚೆಕ್ ಮಾಡ್ತೇನೆ ನೋಡಿ, ನ್ಯೂಟ್ರಲೈಸೇಷನ್ ಅಲ್ವೇ ಅಲ್ಲ, ಆಸಿಡ್ ಬೇಸ್, ದಿಸ್ ಇಸ್ ಅನ್ ಆಸಿಡ್, ಬಟ್ ನಿಮಗೆ ದಿಸ್ ಇಸ್ ನಾಟ್ ಎ ಸಾಲ್ಟ್. ನೆಕ್ಸ್ಟ್ ಆಕ್ಸಿಡೇಷನ್ ರಿಯಾಕ್ಷನ್, ಇಲ್ಲಿ ಆಕ್ಸಿಜನ್ ಆ್ಯಡ್ ಆಗ್ತಿಲ್ಲ, ಇನ್ಫ್ಯಾಕ್ಟ್ ಆಕ್ಸಿಜನ್ ಏನಾಗ್ತಿದೆ, ಇರೋ ಎಥನಾಲ್ ಇರೋ ಆಕ್ಸಿಜನು ಹೋಯಿತು. ನೆಕ್ಸ್ಟ್ ಅಡಿಷನ್ ರಿಯಾಕ್ಷನ್ ಏನು? ಇದಕ್ಕೆ ಅಡಿಷನ್ ರಿಯಾಕ್ಷನ್ ಆಗುತ್ತೆ, ಈಥೀನ್ಗೆ ಅಡಿಷನ್ ರಿಯಾಕ್ಷನ್ ಆಗುತ್ತೆ, ಇಲ್ಲಿ ಅಡಿಷನ್ ರಿಯಾಕ್ಷನ್ ಆಗ್ತಿಲ್ಲ. ಸೊ ದ ಓನ್ಲಿ ಆಪ್ಷನ್ ಇಸ್ ಡಿ. ಆ್ಯಂಡ್ ಅಗೇನ್ ಡಿಹೈಡ್ರೇಷನ್ ಬಿಕಾಸ್ ವಾಟರ್ ಈಸ್ ರಿಮೂವ್ಡ್. ಲಾಸ್ಟ್ 2 ಕ್ವಶನ್ ಇದೆ. ಈ ಒಂದು ಏನೋ ಫ್ಲೋ ಚಾರ್ಟ್ ಏನಿದೆ, ಫ್ಲೋ ಚಾರ್ಟ್ ನಿಮಗೆ ತಲೆಯಲ್ಲಿತ್ತು ಅಂದರೆ ನಿಮಗೆ ಎಕ್ಸ್ಟ್ರಾಕ್ಷನಿಂದ ಏನೇ ಕ್ವಶನ್ ಕೇಳಿದ್ರು 1 ಮಾರ್ಕ್ಸ್ ಆಗಿರ್ಬೋದು, 2, 3 ಮಾರ್ಕ್ಸು, ರೈಟ್ ದ ಪ್ರೋಸೆಸ್ ಆಫ್ ರೋಸ್ಟಿಂಗು ಅಥವಾ ಕ್ಯಾಲ್ಸಿನೇಷನ್ನು, ಹೌ ದ ಮೆಟಲ್ಸ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದೇರ್ ಆಕ್ಸೈಡ್ ಸೋರ್ಸು, ಕಾರ್ಬೋನೇಟ್ ಓರು, ಸಲ್ಫೈಡ್ ಓರ್ಸು, ಏನೇ ಕ್ವಶನ್ ಕೇಳಿದ್ರು ಈ ಫ್ಲೋ ಚಾರ್ಟ್ ಇತ್ತು ಅಂದರೆ ಇದರಲ್ಲಿ ನಿಮ್ಗೆ ಅರ್ಧ ಆನ್ಸರ್ ಇರುತ್ತೆ. ಸೊ ಫ್ಲೋ ಚಾರ್ಟ್ ಗೊತ್ತಿರಲಿ. ಫ್ಲೋ ಚಾರ್ಟ್ ನಿಮಗೆ ಹೆಂಗಿದೆ ಫ್ಲೋ ಚಾರ್ಟು, ಇದನ್ನೇ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಎಕ್ಸ್ಟ್ರಾಕ್ಷನ್ ಆಫ್ ಕ್ಯಾಲ್ಸಿನೇಷನ್ ಬರಿಬೋದು, ರೋಸ್ಟಿಂಗ್ ಅಂದರೆ ಏನು ಅಂತ ಬರಿಬೋದು, ಅಥವಾ ಎಕ್ಸ್ಟ್ರಾಕ್ಷನ್ ಆಫ್ ಸಲ್ಫೈಡ್ ಆಕ್ಸೈಡ್ಸ್ ಅವ್ರು ಯಾವ್ದು ಬೇಕಾದ್ರೂ ಬರಿಬೋದು. ಈ ಫ್ಲೋ ಚಾರ್ಟು ತಲೆಯಲ್ಲಿರಲಿ. ಸೊ ಲಾಂಗ್ ಆನ್ಸರ್ಸ್ಗೆ ಅರ್ಧ ಆನ್ಸರ್ ಇದರಲ್ಲೇ ಇರುತ್ತೆ. ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ಬೈ ಹಾರ್ಟ್, ಇಲ್ಲಿ ಬೈ ಹಾರ್ಟ್ ಮಾಡಬೇಕಾಗಿಲ್ಲ, ನಿಮಗೆ ಇದು ಗೊತ್ತಿತ್ತು ಆನ್ಸರ್ ಕ್ಲೀನಾಗಿ ಬರಿಬೋದು ವಿತೌಟ್ ಮೇಕಿಂಗ್ ಮಿಸ್ಟೇಕ್. ಏನೇನು ಪಾಯಿಂಟ್ಸ್ ಇದೆ ಅದಷ್ಟು ಇದರಲ್ಲಿ ಕವರ್ ಆಗಿರುತ್ತೆ. ದ ಪ್ರೊಸೆಸ್ ಯೂಸ್ ಟು ಕನ್ವರ್ಟ್ ಸಲ್ಫೈಡ್ ಓರ್ಸ್ ಇಂಟು ದರ್ ಆಕ್ಸೈಡ್ಸ್. ಇಲ್ಲಿ ನೋಡೋಣ ಬರ್ರಿ, ಸಲ್ಫೈಡ್ ಓರ್ ಇಲ್ಲಿದೆ. ಸೊ ಸಲ್ಫೈಡ್ ಓರಿಂದ ಆಕ್ಸೈಡಾಗಿ ಕನ್ವರ್ಟ್ ಮಾಡಬೇಕು. ಯಾವುದಪ್ಪ? ರೋಸ್ಟಿಂಗ್. ಆಬ್ವಿಯಸ್ಲಿ ಒಂದೇ ರೋಸ್ಟಿಂಗು. ನೆಕ್ಸ್ಟ್ ಓಕೆ, ದ ಸ್ಟೇಜಸ್ ಫಾಲೋ ಡ್ಯೂರಿಂಗ್ ದ ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್ ಫ್ರಮ್ ಜಿಂಕ್ ಸಲ್ಫೈಡ್. ಸಲ್ಫೈಡ್ ಓರ್ ಅಂದರೆ ರೋಸ್ಟಿಂಗು, ಬಟ್ ಇಲ್ಲಿ ಸಲ್ಫೈಡ್ ಓರು ಇಲ್ಲೂ ಬರುತ್ತೆ, ಲೋ ರಿಯಾಕ್ಟಿವಿಟಿ ಸೀರೀಸಲ್ಲೂ ಸಲ್ಫೈಡ್ ಓರೇ ಬರುತ್ತೆ. ಬಟ್ ಇಲ್ಲಿ ಕ್ಯಾಲ್ಸಿನೇಷನ್ ಆಬ್ವಿಯಸ್ಲಿ ಆಗಲ್ಲ, ಬಿಕಾಸ್ ಸಲ್ಫೈಡ್ ಓರು ಕ್ಯಾಲ್ಸಿನೇಷನ್ ಆಗಲ್ಲ, ರೋಸ್ಟಿಂಗ್ ಒಂದೇ. ಸೊ ಥರ್ಡ್ ಆಪ್ಷನ್ನು ಹೋಯಿತು. ಫಸ್ಟು ಲಾಸ್ಟು ಹೋಯಿತು. ರೋಸ್ಟಿಂಗ್ ಇದೆ, ಎಸ್. ನೆಕ್ಸ್ಟು ಕ್ಯಾಲ್ಸಿನೇಷನ್ ಆಗುತ್ತೋ ರಿಡಕ್ಷನ್ ಆಗುತ್ತೋ? ಕ್ಯಾಲ್ಸಿನೇಷನ್ ಈಸ್ ಓನ್ಲಿ ಫಾರ್ ಆಕ್ಸೈಡ್ಸ್. ಸೊ ಇಲ್ಲಿ ನೀವು ಆಕ್ಸೈಡ್ಸ್ಗೆ ಅಷ್ಟೇ ಮಾಡ್ತಿದ್ದೀರ. ಇಲ್ಲಿ ನಾನು ಹೇಳ್ತಾ ಇರೋದು ಈ ನಿಮಗೇನಿದೆ ಈ ಎಕ್ಸಾಂಪಲ್ಸಲ್ಲಿ ಕ್ಯಾಲ್ಸಿನೇಷನ್ ಅಲ್ಲ. ಸೊ ರಿಡಕ್ಷನ್. ಸೊ ನೋಡಿ, ಸಲ್ಫೈಡ್ ಓರ್ ಏನಿದೆ ಇದನ್ನು ಇಲ್ಲಿ ರಿಡಕ್ಷನ್ ಟು ಮೆಟಲ್ ಮಾಡ್ತೀರಾ. ಸೊ ರಿಡಕ್ಷನ್ ಆದಮೇಲೆ ಏನು ಮಾಡ್ತೀರಾ? ಲಾಸ್ಟಲ್ಲಿ ಪ್ಯೂರಿಫಿಕೇಶನ್, ವಿಚ್ ಇಸ್ ನಥಿಂಗ್ ಬಟ್ ರಿಫೈನಿಂಗ್. ಸೊ ದ ಆಪ್ಷನ್ ಇಸ್ ಸಿ. ಸೊ ದಟ್ಸ್ ಇಟ್. ಐ ಹೋಪ್ ಯು ಲೈಕ್ ದ ವಿಡಿಯೋ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಆ್ಯಂಡ್ ಐ ರಿಪೀಟ್ ಒನ್ಸ್ ಅಗೇನ್, ಸೊ ಪ್ರಿಪ್ರೇಟರಿ ಎಕ್ಸಾಮ್ ಆದಾಗ ಅದೇ ಈವ್ನಿಂಗು ಐ ವಿಲ್ ಬಿ ಮೇಕಿಂಗ್ ದ ವಿಡಿಯೋ. ನೆಕ್ಸ್ಟ್ ದಿನ ಏನು ಮಾಡಿದನೋ ಅದನ್ನಷ್ಟನ್ನು ಅದರಿಂದನೇ 90% ಯೂಸ್ ಮಾಡಿಕೊಂಡೆ ನಾನು ನಿಮ್ಗೆ ಸೊಲ್ಯೂಷನ್ಸ್ ಕೊಡ್ತೀನಿ. ದಟ್ಸ್ ಮೈ ಗ್ಯಾರಂಟಿ. ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.